ಯಾವತ್ತು ಎಲ್ಲಿಗೆ ಹೋಗೋದಿದ್ರೆ ಟೂ ವೀಲರ್ ಮೇಲೆ ಹೋಗ್ತೀವಿ ರೀ. ಇವತ್ತು ಭಾಳ ದಿನದ ಮೇಲೆ ಬಸ್ಸಿಗೆ ಹೋಲತ್ತೀವಿ, ಯಾಕಂದರೆ ಗುಲ್ಬರ್ಗದಾಗ ಇಷ್ಟೊಂದು ಬಿಸಿಲು ಅದ ರೀ. ಟೂ ವೀಲರ್ ಮೇಲೆ ಹೋದೆವಂದ್ರೆ ಮುಖ ಪೂರ ಕರ್ಗೆ ಆಗ್ಬಿಡ್ತದೆ ರೀ. ಅದಕ್ಕೆ ಇವತ್ತು ಮಾರ್ಕೆಟ್ ಹೋಲತ್ತಿದ್ದೇವೆ ರೀ. ಸ್ವಲ್ಪ ಸಂತಿ ಥರದಿತ್ತು ರೀ. ನನಗೆ ಭಾಳ ದಿನದ್ದು ಮಿಕ್ಸಿನ ತೊಗೊಳ್ದಿತ್ತು ರೀ. ಸೊ ಇಲ್ಲೆಲ್ಲ ಸಂತಿ ಮಾಡ್ಕೊಂಡೆವು. ಸಂತಿ ಮಾಡೋತ್ತಿಗಂದ್ರೂ ನಾನು ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಾನು ಎರಡು ಕೈ ಬಿಜಿ ಇದ್ದವು ರೀ. ಇಲ್ಲಿ ಮಿಕ್ಸರ್ ಅದು ತೊಗೊಂಡ್ಕೆ ಮತ್ತು ಸ್ವಲ್ಪ ತರಕಾರಿ ಹಣ್ಣು ಅದು ಹಾಯ್ಕೊಂಡ್ಕೆ ಮತ್ತು ರಿಟರ್ನ್ ಬಸ್ ಸ್ಟ್ಯಾಂಡ್ ಬಂದೀವಿ ನೋಡಿರಿ. ಬಸ್ ಸ್ಟ್ಯಾಂಡಾಗ ಕುಂತೇವು, ಎಲ್ಲಿದು ಗಾಳಿ ಬರ್ಲಾಗಿತ್ತು ರೀ. ಇಷ್ಟೊಂದು ಶೆಕೆ ಆಲತ್ತಿತ್ತು. ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕೆ ಬಸ್ನು ಬಂತು. ಇಲ್ಲಿ ನಮ್ಮ ಅರುಣ್ ದಿಲ್ಲಿನೂ ಮಸ್ತಿ ನಡೆದದ ನೋಡಿರಿ. ಬಸ್ ಬಂತು, ಬಸ್ ಹತ್ತಿ ಮನೆಗೆ ಬಂದೆವು. ಸ್ವಲ್ಪ ಸಂತಿನೂ ತರೋದಿತ್ತು ರೀ. ಮನ್ಯಾಗ ರವೆ ಅವಲಕ್ಕಿ ಹಾಗೆ ಸಾಬೂನುಗಳೆಲ್ಲ ಖಾಲಿ ಆಗಿದ್ದು, ಅದಕ್ಕೆ ಮನೆಯವ್ರು ಹೋಗಿಕ್ಕೆ ಅದು ಸಂತಿ ತೊಗೊಂಡು ಬಂದರು. ಅವು ಎಲ್ಲ ತೆಗೆದೆ. ಅದು ಇಷ್ಟೋ ಒಂದು 5-6 ಸಾಮಾನಿಗೆ ಇಷ್ಟೊಂದು ಬಿಲ್ ಆಗ್ತದೆ ನೋಡ್ರಿ. ಇಲ್ಲಿ ಸಾಬೂನುಗಳು ತಂದಾಗ ನಮ್ಮ ಮಗಳದು ಇದೆ ಆಟ ಇಡ್ತಾರೆ ನೋಡ್ರಿ. ಸಾಬೂನುಗಳು ತೊಗೊಂಡ್ಕೆ ಮನೆ ಕಟ್ತಾಳೆ ಅಂತ್ರಿ. ನಾವು ಸಣ್ಣಾಗಿದ್ದಾಗ ಹಿಂಗೆ ಮಾಡ್ತಿದ್ದೇವಲ್ರಿ. ಇಲ್ಲಿ ನನ್ನ ಮಗ ಕೋಲ್ಗೇಟ್ ತಂದರೆ ಹೀಗೆ ಹಲ್ಲು ಉಜ್ತೀನಿ ಅಂತ ನಿಂತಾನೆ ನೋಡ್ರಿ. ಸೊ ಇವೆಲ್ಲ ಸಾಮಾನು ತೆಗ್ದಕ್ಕೆ ಮತ್ತು ಅಡುಗೆ ಏನು ಮಾಡೋಣ ಅಂತಂದರೆ ನಮ್ಮ ಮನೆಯವರು ಇಲ್ಲಿ ಚಿಕನ್ ತಂದು ಕೊಟ್ಟರು. ಚಿಕನ್ ತಂದರೆ ನಮ್ಮ ಮನ್ಯಾಗ ಮಾಡೋದು ಫಿಕ್ಸ್ ಬಿರಿಯಾನಿನೇ, ಯಾಕಂದರೆ ಸಾರು ಅಷ್ಟೊಂದು ಇಷ್ಟ ಆಗಲ್ರಿ. ಸಾರು ಮಾಡೋದಿದ್ರೆ ಮಟನೇ ತರೋದು. ಇಲ್ಲಿ 10 ರೂಪಾಯಿಗೆ ನೋಡ್ರಿ ಇಷ್ಟೊಂದು ದೊಡ್ಡ ಸುಡ್ ಕೊಟ್ಟಾರಿ ಪುದೀನದು. ಈಗ ಇಷ್ಟೊಂದು ಏನು ಮಾಡ್ಬೇಕಂತ ಗೊತ್ತಿಲ್ಲರಿ, ಯಾಕಂದರೆ ಜಾಸ್ತಿ ಯೂಸ್ ಆಗೋಲ್ಲ. ಬಿರಿಯಾನಿ ನಾನ್ ವೆಜ್ ಅಷ್ಟೇ ಯೂಸ್ ಮಾಡ್ತೀನಿ ನಾನು. ಸೊ ಎಲ್ಲ ಸೋಸುಕ್ಕೆ ಫ್ರಿಜ್ನಾಗ ಇಟ್ಟುಬಿಟ್ಟಿನಿ, ಅದು ಏನರ ಯೂಸ್ ಮಾಡ್ತೀನಂತ. ಇಲ್ಲಿ ಹಸಿವಾಗಿದ್ರೆ ಮುಂಜಾನೆ ಹಿಡ್ದು ನಮಗೂ ಹುಡುಗರಿಗೆ, ಯಾಕಂದರೆ ತಿರುಗಾಡೋದಾಗ ಚಂದ ಊಟ ಮಾಡೋದೇ ಆಗಿಲ್ಲರಿ. ಸೊ ಬಿರಿಯಾನಿ ಮಾಡಿದ್ರಪ್ಲೆ ಇಲ್ಲಿ ಊಟಕ್ಕೆ ಕುಂತೇವು. ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಹಾಗೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡ್ರಿ. ಬಾಯ್.